ವಿಜಯಪುರ ಜಿಲ್ಲೆಯ ಭೀಮಾ ತೀರದ 6 ಜನರ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಡಚಣ ಪೊಲೀಸ್ ಠಾಣೆಯ ಪಿಎಸ್ಐ ಸೋಮೇಶ್ ಗಿಜ್ಜೆ ಅಮಾನತುಗೊಂಡಿದ್ದಾರೆ. ಕರ್ತವ್ಯ ಲೋಪದ ಆರೋಪದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಈ ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಹತ್ಯಾಕಾಂಡಕ್ಕೂ ಮುನ್ನವೇ 2 ಕುಟುಂಬಗಳ ವಿವಾದ ಠಾಣೆ ಮೆಟ್ಟಿಲೇರಿದ್ರೂ ಕೂಡ ಸೂಕ್ತ ಕ್ರಮ ಕೈಗೊಳ್ಳದ ಆರೋಪ ಕೇಳಿಬಂದಿದೆ. ಭೀಮಾ ತೀರದ ಹತ್ಯಾಕಾಂಡ ಪ್ರಕರಣದಲ್ಲಿ ಭಾರಿ ಬೆಳವಣಿಗೆ. ಚಡಚಣ ಠಾಣೆ ಪಿಎಸ್ಐ ಸೋಮೇಶ್ ಗಿಜ್ಜೆ ಅಮಾನತು. ಗೋವಿಂದಪುರದಲ್ಲಿ ನಡೆದ 6 ಜನರ ಹತ್ಯಾಕಾಂಡಕ್ಕೂ ಮುನ್ನವೇ 2 ಕುಟುಂಬಗಳ ವಿವಾದ ಪೊಲೀಸ್ ಠಾಣೆ ತಲುಪಿತ್ತು. ಆದರೆ ಸಮಯಕ್ಕೆ ಸರಿಯಾಗಿ ಕ್ರಮ ಕೈಗೊಳ್ಳುವಲ್ಲಿ ವೈಫಲ್ಯವಾಗಿದೆ ಎಂಬ ಆರೋಪದ ಬೆನ್ನಲ್ಲೇ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಕಠಿಣ ಕ್ರಮ ಜರುಗಿಸಿದ್ದಾರೆ. ಕರ್ತವ್ಯ ಲೋಪದ ಆರೋಪದಡಿ ಪಿಎಸ್ಐ ಅಮಾನತು ಆದೇಶ ಹೊರಬಿದ್ದಿದ್ದು ಭೀಮಾ ತೀರ ಹತ್ಯಾಕಾಂಡ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ.